ನಮಸ್ಕಾರ ಕರ್ನಾಟಕ, ಇದು ನಾನು ನಿಮ್ಮ ನಾಡು ಕಥೆ ಅನನ್ಯ. ಇಂದು ನಾನು ಪರಿಚಯಿಸಿಕೊಳ್ಳಲು ಹೊರಟಿರುವ ಸ್ಥಳವೆಂದರೆ ಚಿಂಚೋಳಿ. ಪ್ರಕೃತಿ ಸೌಂದರ್ಯ, ದಟ್ಟ ಅರಣ್ಯ, ವನ್ಯಜೀವಿ ಸಂಪತ್ತು ಮತ್ತು ಪ್ರವಾಸೋದ್ಯಮದ ಜೊತೆಗೆ ಕೃಷಿ ಕ್ಷೇತ್ರದಲ್ಲಿಯೂ ಚಿಂಚೋಳಿ ತನ್ನದೇ ಆದ ಮಹತ್ವವನ್ನು ಹೊಂದಿದೆ. ಚಿಂಚೋಳಿ ಕಲಬುರಗಿ ಜಿಲ್ಲೆಯ ಮಲೆನಾಡು ಎಂದರೆ ತಪ್ಪಾಗಲಾರದು. ಅರಣ್ಯ ಸಂಪತ್ತಿನ ದೃಷ್ಟಿಯಿಂದ ನೋಡಿದರೆ ಚಿಂಚೋಳಿ ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ 2ನೇ ಅತಿ ದೊಡ್ಡ ಅರಣ್ಯ ಹೊಂದಿರುವ ತಾಲೂಕು ಎಂದು ಪರಿಗಣಿಸಲಾಗುತ್ತದೆ. ಈ ಪ್ರದೇಶವು ಬೆಟ್ಟಗಳು, ಕಾಡುಗಳು ಮತ್ತು ನೈಸರ್ಗಿಕ ಸೌಂದರ್ಯದಿಂದ ತುಂಬಿದೆ. ಚಿಂಚೋಳಿ ವನ್ಯಜೀವಿ ಧಾಮವು ಪ್ರಮುಖ ಮರಗಳೆಂದರೆ ಸಾಗುವಾನ, ಗಂಧದ ಮರ, ಅಕೇಶಿಯಾ, ಬೇವು, ಹುಣಸೆ, ವಿವಿಧ ಔಷಧೀಯ ಸಸ್ಯಗಳು ಈ ಅರಣ್ಯದಲ್ಲಿ ಕಂಡುಬರುತ್ತವೆ. ಹಾಗೂ ಕೆಲವು ವನ್ಯಜೀವಿಗಳೆಂದರೆ ಜಿಂಕೆ, ಕಾಡುಹಂದಿ, ಗೋಲ್ಡನ್ ಜಾಕಲ್, ಬೆಂಗಾಲ್ ಫಾಕ್ಸ್ ಹಾಗೂ ಹಲವಾರು ಪಕ್ಷಿ ಜಾತಿಗಳು ಕೂಡ ಇಲ್ಲಿ ಕಾಣಿಸುತ್ತವೆ. ಇದರಿಂದ ಈ ಪ್ರದೇಶವು ವನ್ಯಜೀವಿ ಮತ್ತು ಬರ್ಡ್ ವಾಚಿಂಗ್ ಪ್ರಿಯರಿಗೆ ಒಂದು ಉತ್ತಮ ಸ್ಥಳವೆಂದು ಹೇಳಬಹುದು. ಚಿಂಚೋಳಿ ಪ್ರದೇಶದಲ್ಲಿರುವ ಮತ್ತೊಂದು ಪ್ರಮುಖ ಸ್ಥಳವೆಂದರೆ ಚಂದ್ರಂಪಳ್ಳಿ ಡ್ಯಾಮ್. ಈ ಡ್ಯಾಮ್ ಚಿಂಚೋಳಿ ವನ್ಯಜೀವಿ ಅಭಯಾರಣ್ಯದ ಒಳಭಾಗದಲ್ಲಿದೆ. ಡ್ಯಾಮ್ ಸುತ್ತಮುತ್ತ ಬೆಟ್ಟಗಳು ಮತ್ತು ಅರಣ್ಯ ಇರುವುದರಿಂದ ಇಲ್ಲಿ ನೈಸರ್ಗಿಕ ಸೌಂದರ್ಯ ತುಂಬ ಅದ್ಭುತವಾಗಿ ಕಾಣುತ್ತದೆ. ವನ್ಯಜೀವಿಗಳಿಗೆ ನೀರಿನ ಮೂಲಕ ಕೃಷಿಗೆ ಸಹಾಯ ಹಾಗೂ ಪ್ರವಾಸಿಗರಿಗೆ ಸುಂದರ ದೃಶ್ಯ ನೀಡುವ ಸ್ಥಳ. ಹಾಗೂ ಚಿಂಚೋಳಿ ಪ್ರದೇಶದ ಮತ್ತೊಂದು ಸುಂದರ ಸ್ಥಳವೆಂದರೆ ಎತ್ತಿಪೋತ ಜಲಪಾತ. ಈ ಜಲಪಾತವು ಅರಣ್ಯದ ಮಧ್ಯದಲ್ಲಿ ಹರಿಯುವ ನೀರಿನಿಂದ ತುಂಬ ಆಕರ್ಷಕವಾಗಿ ಕಾಣಿಸುತ್ತದೆ. ಮಳೆಗಾಲದಲ್ಲಿ ಇಲ್ಲಿ ನೀರಿನ ಹರಿವು ಹೆಚ್ಚಾಗಿ ಈ ಸ್ಥಳವು ಇನ್ನೂ ಹೆಚ್ಚು ಸುಂದರವಾಗುತ್ತದೆ. ಇದು ಪ್ರಕೃತಿ ಪ್ರೇಮಿಗಳು ಮತ್ತು ಟ್ರೆಕ್ಕಿಂಗ್ ಮಾಡುವವರಿಗೆ ಒಂದು ಉತ್ತಮ ಸ್ಥಳವೆಂದೇ ಹೇಳಬಹುದು. ಇತ್ತೀಚಿನ ಕೆಲವು ಕೃಷಿ ಸಂಶೋಧನೆಗಳ ಪ್ರಕಾರ ಕಾಶ್ಮೀರದ ನಂತರ ಕರ್ನಾಟಕದಲ್ಲಿ ಕೇಸರಿ ಬೆಳೆ ಬೆಳೆಯಲು ಅನುಕೂಲಕರ ಹವಾಮಾನವು ಇರುವ ಪ್ರದೇಶಗಳಲ್ಲಿ ಚಿಂಚೋಳಿ ಕೂಡ ಒಂದು ಎಂದು ತಿಳಿದು ಬಂದಿದೆ. ಇಲ್ಲಿನ ತಂಪಾದ ಹವಾಮಾನ, ಮಣ್ಣಿನ ಗುಣಲಕ್ಷಣ ಮತ್ತು ಭೌಗೋಳಿಕ ಪರಿಸ್ಥಿತಿ ಇವುಗಳು ಕೇಸರಿ ಬೆಳೆಗೆ ಅನುಕೂಲಕರವಾಗಿರಬಹುದು ಎಂದು ಸಂಶೋಧಕರು ಸೂಚಿಸಿದ್ದಾರೆ. ಇದು ಯಶಸ್ವಿಯಾದರೆ ಭವಿಷ್ಯದಲ್ಲಿ ಚಿಂಚೋಳಿ ಕೃಷಿ ಕ್ಷೇತ್ರದಲ್ಲಿಯೂ ಹೊಸ ಅವಕಾಶಗಳನ್ನು ಹೊಂದುವ ಪ್ರದೇಶವಾಗಬಹುದು. ಇದಾಗಿತ್ತು ಸ್ನೇಹಿತರೆ, ಕಲಬುರಗಿ ಜಿಲ್ಲೆಯ ಪ್ರಕೃತಿ ರತ್ನವಾದ ಚಿಂಚೋಳಿ ಬಗ್ಗೆ ಒಂದು ಪರಿಚಯ. ಅರಣ್ಯ, ವನ್ಯಜೀವಿ, ಡ್ಯಾಮ್, ಜಲಪಾತ ಮತ್ತು ಕೃಷಿ ಸಾಧ್ಯತೆಗಳೊಂದಿಗೆ ಇಲ್ಲಿ ಪ್ರದೇಶವು ನಿಜವಾಗಿಯೂ ಕಲ್ಯಾಣ ಕರ್ನಾಟಕದ ಒಂದು ಅಮೂಲ್ಯ ಸ್ಥಳವಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.